ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನನಗಿಲ್ಲ ಅಂತ ಜಾಕಿ ತರ ಬರ್ತಾ ಇದ್ದೆ. ಅಲ್ಲೇ ಇದ್ದಿದ್ದು ನಮ್ಮ ಮಾವರ್ ನೋಡ್ಬಿಟ್ಟು ಬಾರಪ್ಪ ಮಗನೆ ಅಂತ ಕರೆದ್ಬಿಟ್ಟು 1,500,000 ಫೈನ್ ಹಾಕಿ ಕಳ್ಸೋದ್ರು. ಆಗ ಇವತ್ತು ಬೆಳಗ್ಗೆ ಬೇಗ ಇದ್ದೀನಿ. ಏನಕ್ಕೆ ಬೇಗ ಇದ್ದೀನಿ ಅಂದ್ರೆ ರಾತ್ರಿ ಕರೆಂಟ್ ಹೋಗಿತ್ತು, ಸೊ ನಿದ್ದೆ ಇದ್ದಿಲ್ಲ, ಸೊ ನಿದ್ದೆನೆ ಮಾಡಿಲ್ಲ, ಅದರಿಂದ ಬೆಳಗ್ಗೆ ಬೇಗ ಇದ್ದೀನಿ. ಸೊ ಇವತ್ತೇನಂದ್ರೆ ಏನ್ ವಿಡಿಯೋ ಮಾಡೋಣ ಅಂದ್ರೆ ಎಲ್ಲ ಡೈರೆಕ್ಟ್ ಆಗಿ ಮಾತಾಡೋದು ಗೈಸ್. ಇವತ್ತು ಲಾಗ್ ಎಲ್ಲ ಡೈರೆಕ್ಟ್ ಆಗಿ ಮಾತಾಡೋದು ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು. ಗೀಸರ್ ಸ್ವಿಚ್ ಆನ್ ಮಾಡಿ ಸೊ ಪಬ್ಜಿ ಆಡ್ತಾ ಕೂತೀನಿ. ಏನ್ ಮಾಡಕ್ಕಲ್ಲ, ಈಗ ನೀರ್ ಕಾಯೋ ತನಕ 1-2 ಮ್ಯಾಚ್ ಪಬ್ಜಿ ಆಡೋಣ ಅಂತ ಅನ್ಬಿಟ್ಟು ಸೊ ಈಗ ಮ್ಯಾಚ್ ಸ್ಟಾರ್ಟ್ ಮಾಡೀನಿ. ಪಬ್ಜಿ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗ್ಬಿಟ್ಟು ಡ್ಯೂಟಿ ಹೊರಟಿದ್ದೀನಿ. ಸೊ ಕೆಳಗಡೆ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೊರಡೋದು ಗಾಯ್ಸ್. ತಿಂಡಿ ನೋಡ್ಬೋದು, ತಾತವ್ರು ಪೂರಿ ಮಾಡಿದ್ದಾರೆ. ಸೊ ಈಗ ತಿಂಡಿ ತಿನ್ಕೊಂಡು ಆಫೀಸ್ ಕಡೆ ಹೊರಡೋದೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಹಾಗೆ ಹೋಗ್ತಾ ದಾರಲ್ಲಿ ದೇವ್ರ ದರ್ಶನ ಮಾಡ್ಕೋಣ ಅಂತ ಹೇಳಿ ಗಾಡಿ ಸೈಡ್ ಹಾಕಿನಿ. ಸೊ ಇಲ್ಲಿ ಶಿವಪ್ಪನ ದೇವಸ್ಥಾನ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಫಸ್ಟ್ ಈಗ ಶಿವಪ್ಪನ ದೇವರಿನ ದರ್ಶನ ಮಾಡ್ಕೊಂಡು ಆಮೇಲೆ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊ ಬರೋಣ ಗೈಸ್. मतलब वो अलग ही लेवल का बंदा था. ಗೈಸ್ ಇವಾಗ ಶಿವಪ್ಪನ ದರ್ಶನ ಮಾಡಾಯ್ತು. ಸೊ ನೋಡ್ಬೋದು ದೇವ್ರನ್ನ ಹಿಂಗೆ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಪೂಜೆ ಮಾಡ್ಕೊ ಹೋಗ್ತಿರ್ತಾರೆ ಗೈಸ್. ಗೈಸ್ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ವೇರ್ ಹೌಸ್ ಕಡೆ ಹೊರಟಿದ್ದೀನಿ. ಯಾಕಂದ್ರೆ ಕೆಲ್ಸಕ್ಕೆ. ಸೊ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು, ಸಾರಿ ಡ್ಯೂಟಿ ಮುಗಿಸ್ಕೊಳೋದಲ್ಲ, ಇನ್ನು ಸ್ಟಾರ್ಟೇ ಮಾಡಿಲ್ಲ, ಅಷ್ಟು ಡ್ಯೂಟಿ ಮುಗಿಸೋದಾ ಇಲ್ಲ ಡಿಪ್ರೆಷನ್